ನನಗೆ ಮೊಟ್ಟ ಮೊದಲಿಗೆ ನನ್ನ ತಾಯಿಯವರಿಗೆ ಒಂದು ಸನ್ಮಾನ ಅಂತ ಹೇಳಿದ್ರು. ತಾಯಿಯವರು ಒಂದು ಸನ್ಮಾನ ಅಂದ ತಕ್ಷಣ ನನಗೆ ಅಪಾರವಾದ ಸಂತೋಷ. ಅದರಲ್ಲಿ ನಾರಾಯಣ ಅವರು ಅಮ್ಮವ್ರಿಗೆ ನಾನು ಅದೇ ರಾಷ್ಟ್ರಪತಿಗಳ ಒಂದು ಸನ್ಮಾನ ಆಗಕ್ಕೆ ಸಾಧ್ಯತೆ ಇದೆ, 5 ಜನಕ್ಕೆ ಮಾಡ್ತಾ ಇದ್ದಾರೆ. ಅದ್ರ ನಮ್ಮನೂ ಒಬ್ರು. ನಾನು ಇದನ್ನ ಹೌದೌದು ನಾನು ಇದನ್ನ ಅದೇ ಬೇರೆ ಅಮ್ಮವರು ಪಾರ್ವತಮ್ಮನವರು, ಆಮೇಲೆ ಅಂಬರೀಷ್ ಅಣ್ಣವರು, ಆಮೇಲೆ ದ್ವಾರಕೀಶ್ ಅವರು, ಆಮೇಲೆ ಡಾಕ್ಟರ್ ಸರೋಜಾದೇವಿಯವರು, ಅವರು ಅಷ್ಟು ಜನರಿಗೂ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದು ನನ್ನ ಕಿವಿಲಿ ಬಿದ್ದಿದ್ದ ಮಾತು. ತುಂಬ ಸಂತೋಷ ಆಯಿತು. ಸರಿ, ನನ್ನ ತಾಯಿಯವ್ರಿಗೆ ಒಂದು ಇಷ್ಟು 100 ವರ್ಷದಲ್ಲಿ ಒಂದು ಒಳ್ಳೆ ಅವಕಾಶ ಇದು. ಅಮ್ಮವರು ಪಾಪ ಅವರು ಎಲ್ಲೂ ಹೋಗಲ್ಲ, ಅವರು ಹಾರ್ಟ್ ಪೇಷಂಟ್ನೇ ಪಾಪ. ಸರಿ, ಅವ್ರು ಬೇಡ ಅಂದವ್ರು ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಒಪ್ಕೊಂಡ್ರು. ನಾನು ಸಂತೋಷದಲ್ಲಿ ಎಲ್ಲ ಕಡೆನೂ ಹೇಳ್ಕೊಂಡೆ ನನ್ನ ತಾಯಿಯವ್ರಿಗೆ ಇಷ್ಟು ಈ 100 ವರ್ಷದಲ್ಲಿ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ನಾವೆಲ್ಲಿ ತೋಟದಲ್ಲಿ ಜಮೀನು ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಲಾಲ್ಬಾಗಿನ ತರಕಾರಿ ಹಾಕ್ಕೊಂಡು ನಮ್ಮ ಜೀವನನ ನಾವು ಆ ಥರ ತೊಡಗಿಸ್ಕೊಂಡ್ಬಿಟ್ವಿ. ಚಿತ್ರರಂಗದ ಸ್ಥಿತಿಗತಿಗಳು ಪರಿಸ್ಥಿತಿಗಳೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಪಾಡಿಗೆ ನಮ್ಮ ಕೆಲಸದಲ್ಲಿದ್ವಿ. ಸರಿ, ಪಾಪ ಅವ್ರು ನಾರಾಯಣ ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ, ತನ್ನ ಮನಸ್ಸಿನ ಅನಿಸಿಕೆ ತಾನು ಹೇಳಿದ್ರು. ಅದಕ್ಕೆ ಮೇಲೆ ಇದನ್ನ ಬೇಡ ಅಂತ ಹೇಳಕ್ಕೆ ಯಾರಿದ್ರು ಅದು ನನಗೆ ಗೊತ್ತಿಲ್ಲ. ಈಗ ಅವ್ರು ಹೀಗೆ ಮಾಡಿಬಿಟ್ರು ಇವ್ರು ಹೀಗೆ ಮಾಡಿಬಿಟ್ರು ಅನ್ನೋದ್ರಿಗಿಂತ ನನಗೆ ಕೊನೆಯಲ್ಲಿ 11:15 ಗಂಟೆಗೆ ನಾನು ಅಧ್ಯಕ್ಷರ ಹತ್ರ ಪಾಸ್ ಕೇಳಕ್ಕೆ ಹೋಗ್ತೀನಿ. ಅವ್ರು ಸರ್ ನೀವು ಇನ್ನೂ ಹೋಗ್ಲಿಲ್ವಾ ಅಂತಂತೇಳಿ ನನಗೆ ಹೇಳೋದಿಲ್ಲ, ಇವತ್ತು ಒಂದು ಪ್ರೋಗ್ರಾಮ್ ಇದೆಯಲ್ಲ ರಾಷ್ಟ್ರಪತಿಗಳು ಬರ್ತಾರೆ. ಹೌದೌದು ಸರಿ, ತುಂಬ ಪಾಸ್ಗಳು ಜಾಸ್ತಿ ಇದೆ, ನಾನು ನಿಮಗೆ 2 ರೆಡಿ ಮಾಡಿಟ್ಟಿದ್ದೀನಿ, ತಾವಿದು ತಗೊಳ್ಳಿ, 5 ಗಂಟೆಗೆಲ್ಲ ಬಂದುಬಿಡಿ ಅಂತ ಹೇಳಿದ್ರು. ಆದರೆ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ. 5 ಗಂಟೆಗೆ ಹೋದಾಗ ಬಾಗಿಲು ಹಾಕಿಬಿಟ್ಟಿದ್ರು, ಚೈನ್ ಲಾಕ್ ಮಾಡಿಬಿಟ್ಟಿದ್ರು, ಪ್ರೋಗ್ರಾಮ್ ಪ್ರಾರಂಭ ಆಗಿಬಿಟ್ಟಿದ್ದು ಅಂತ ಹೇಳಿದ್ರು. ಹಾಗಾದರೆ 2:30-3 ಗಂಟೆ ಒಳಗಡೆನೆ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ರೆ, ಅವ್ರು ಪೊಲೀಸ್ನವ್ರು ಹೇಳಿದ ಲೆಕ್ಕಾಚಾರ ಪ್ರಕಾರ 1:00 ಎಲ್ಲ ಒಳಗಡೆ ಹೋಗ್ಬಿಟ್ರು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ತಾವು ಹೇಳಿದಾಗೆ 2:30-3 ಗಂಟೆಗೆ ಹೋಗಿದ್ದಾರೆ. ಹಾಗಾದ್ರೆ ನಾವು ಇನ್ನೂ 2 ಗಂಟೆ ತಡವಾಗಿ ನಮಗೆ ಬರ್ತಕ್ಕಂಥ ಸೂಚನೆ ಯಾಕೆ ಕೊಡಬೇಕಾಗಿತ್ತು? ಅಥವಾ ಕೇಳಿ ನಾವು ಯಾಕೆ ಈ ಥರ ಒಂದು ಅವಮಾನ ಪಟ್ಕೋಬೇಕಾಗಿತ್ತು? 2 ಸುತ್ತು ಬಂದರೂ ಕೂಡ ಇಲ್ಲಮ್ಮ ಪ್ರೋಗ್ರಾಮ್ ಮುಗಿಯೋ ಟೈಮಲ್ಲಿ ಬಂದಾಯ್ತು ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾದ್ರೆ ಪ್ರೋಗ್ರಾಮ್ ಪ್ರಾರಂಭ ಆಗೋ ಟೈಮ್ನ ಹೇಳಬಾರ್ದು ಅನ್ನುವಂಥ ಒಂದು ಸಂದರ್ಭ ಬಂತ? ವಿಜಯ್ ಕುಮಾರ್ ಅವರು ಯಾಕೆ ಈ ಥರ ಅಂದರು ನಮಗೆ? ಅವರು ಹಿಂದಿನ ಸೀಟ್ ಅಂದರೂ ಕೂಡ ಎಂದು ನಾನು ನನ್ನ ತಾಯಿಯವರು ಮುಂದಿನ ಸೀಟ್ನ ಬಯಸಿದವರೇ ಇಲ್ಲ. ಹೇಳ್ತಾ ಇದ್ದೀನಲ್ಲ ನಿಮಗೆ, ಒಬ್ಬ ಸಿನಿಮಾ ಕಲಾವಿದನಾಗಿ ನಾನು, ನನ್ನ ತಾಯಿಯವರು ಹಿರಿಯ ಚಿತ್ರನಟಿಯಾಗಿ ಇವತ್ತಿಗೂ ಹೇಳ್ತಾ ಇದ್ದೀವಿ, ಚಿತ್ರ ನಟರು ಅನ್ನೋದ್ರಿಗಿಂತ ಜಾಸ್ತಿ ನಾವೊಬ್ಬ ರೈತರು ಅಂತ ಹೇಳಕ್ ನಾವು ಹೆಮ್ಮೆ ಪಟ್ಕೋತಾ ಇದ್ದೀವಿ. ನಾವು ಬರುವಾಗ್ಲೂ ಕೂಡ ನನ್ನ ತಾಯಿಯವರು ಹೇಳಿದಾಗೆ ಅವ್ರು ಅದನ್ನ ಮಾರ್ಬಿಟ್ಟು ಕಾಸನ್ನ ತಗೊಂಡು ನಾವು ಇಲ್ಲಿಗೆ ಬಂದ್ವಿ. ಮೊದಲು ಸನ್ಮಾನ ಅಂದ್ರು, ಕಾರ್ಯಕ್ರಮದ ಒಳಗಡೆನೂ ಹೋಗೋದಕ್ಕೆ ಆಗ್ಲಿಲ್ಲ ಅಲ್ವಾ? ಯಾಕೆ ಆ ಥರದ ಒಂದು ಯಾಕೆ ಈ ಥರ ನಾನು ಯಾಕೆ ಈ ಥರ ಎಲ್ಲರೂ ಹೋಗಿದ್ದಾರೆ. ಹಾಗಾದ್ರೆ ಲೀಲಾವತಿ ವಿನೋದ್ ರಾಜ್ ಮಾತ್ರ ತಡವಾಗಿ ಬರಬೇಕು ಅಂತ ಯಾಕೆ ಆ ಸೂಚನೆ ಕೊಟ್ರಿ? ನಾನು ಅಷ್ಟೇ ಕೇಳ್ತಾ ಇರೋದು, ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಏನಿದೆ ಕೇಳಕ್ಕೆ? ಇನ್ನು ಮುಂದೆ ಆದರೂ ಈ ರೀತಿ ಬಿಡಿ, ವಿನೋದ್ ರಾಜ್ ಬೇಡ, ಲೀಲಾವತಿಯವರು ಬೇಡ, ಅಥವಾ ಲೀಲಾವತಿಯವರು ಬೇಡ ಅನ್ನೋದ್ರಲ್ಲಿ 5 ಕೋಟಿ ಕನ್ನಡಿಗರಿಗೆ ಸಂತೃಪ್ತಿ ಇತ್ತು ಅಂದರೆ ಅವ್ರು ಬೇಡ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಹೋಗಿ ನಾವು ಇನ್ಮೇಲೆ ನಾವು ನಿಂತ್ಕೊಳ್ಳೋದ್ರಲ್ಲಿ ಮರ್ಯಾದೆ ಇಲ್ಲ ನಮಗೆ. ಬೇಡ, ಪರವಾಗಿಲ್ಲ. ವಿನೋದ್ ರಾಜ್ ಬೇಡ, ನಾನೇ ಬೇಡ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಆ ವೇದಿಕೆ ಮೇಲೆ ನಾನು ಡ್ಯಾನ್ಸ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಕನ್ನಡಿಗರು, ತಮಿಳ್ನಾಡಿನಲ್ಲಿರುವಂಥ ಕನ್ನಡಿಗರು, ಅವರು ಪಾಪ ವಾಲಂಟಿಯರ್ಸು ಆ ಕಬ್ಬಣದ ರೈಲಿಂಗ್ಸ್ ಮೇಲೆ ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಿದ್ರಿ ಸರ್, ನಮಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದ್ರು. ವಿನೋದ್ ರಾಜ್ ಮೇಲೆ ಯಾರೂ ಬೇಸರ ಪಟ್ಕೊಂಡಿಲ್ಲ. ಆದರೆ ವಿನೋದ್ ರಾಜ್ನ ಇಷ್ಟಪಟ್ಟು ವಿನೋದ್ ರಾಜ್ ತಾಯಿನೇ ವಿನೋದ್ ರಾಜ್ಗೋಸ್ಕರ ಸಿನಿಮಾ ಮಾಡಬೇಕಾಯ್ತೇ ಹೊರತು, ಅಭಿಮಾನಿಗಳೇ ಆ ಸಿನಿಮಾ ನೋಡಿದ್ರೇನೆ ಹೊರತು, ಸಿನಿಮಾಗೆ ಪರಿಚಯಿಸ್ತಕ್ಕಂಥ ಮುಖ್ಯವಾದ ನಿರ್ಮಾಪಕರು ಯಾರೂ ವಿನೋದ್ ರಾಜ್ನ ಗಮನಿಸಲಿಲ್ಲ. ಇದೆಲ್ಲ ಈ ಇಷ್ಟು ವರ್ಷಗಳಲ್ಲಿ ನಾನು ಪಟ್ಟಿರುವಂಥ ಅನುಭವ. ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಅದು ತುಂಬ ಹಿಂದೆನೂ ಈ ಮಾತನ್ನ ಅದ್ರ ಬಗ್ಗೆ ಬೇಜಾರಿಲ್ಲ. ನನ್ನ ತಾಯಿಯವ್ರು ನನ್ನ ಪರಿಚಯ ಮಾಡಿ. ಆದರೆ ನನ್ನ ತಾಯಿಯವ್ರಿಗೆ ಒಂದು ಸನ್ಮಾನ, 650 ಚಿತ್ರ ಮಾಡಿದ್ದಾರೆ ನನ್ನ ತಾಯಿಯವರು, ಅವರಿಗೆ ಒಂದು ಸನ್ಮಾನ ಕೊಡಿಸಿದ್ರೆ ಯಾವ ಕನ್ನಡದ ಅಭಿಮಾನಿಗಳು ಬೇಜಾರು ಮಾಡ್ಕೋತಾ ಇದ್ದೀರಾ? ಅಥವಾ ಒಳಗಡೆ ಯಾರಿಗೆ ನೋವಾಗಿದೆಯೋ ಲೀಲಾವತಿಯವರಿಗೆ ಒಂದು ಸನ್ಮಾನ ಆಗೋದ್ರ ಬಗ್ಗೆ ಅದು ನೋವಿತ್ತು ಅಂದರೆ ಖಂಡಿತ ಇನ್ನು ಮುಂದೆ ನನ್ನ ತಾಯಿಯವ್ರಿಗಿಂತ ದುರ್ಗತಿ ಬರೋದು ಬೇಡ. ಕೈ ನೀಡಿ ಸನ್ಮಾನ ಕೇಳ್ಕೊಳ್ಳೋದು,
ಕೈಯಿಂದ ಕರೆದು ಬನ್ನಿ ಲೀಲಾವತಿ ಅವರೇ ಅಂತ ಸನ್ಮಾನದ್ರ ಬದಲು ಅವಮಾನ ಮಾಡ್ತಕ್ಕಂಥ ಈ ಸ್ಥಿತಿ ಎಂದು ನಿರ್ಮಾಣ ಆಗೋದು ಬೇಡ. ಸಾಕು, ನಮಗೆ ತುಂಬ ನೋವಾಗೋಯ್ತು, ನನಗೆ ನೋವಾಗೋಯ್ತು. ನನ್ನ ತಾಯಿಯವ್ರನ್ನ ನಾನು ಬಲವಂತ ಮಾಡಿ ಕರೆಸಿ ಇಲ್ಲಿವರೆಗೆ ಕರ್ಕೊಂಬಂದು ಅವ್ರಿಗೆ ನಾನು ಅವಮಾನ ಮಾಡಿದ್ನ ಅಂತ ಅಪಾರವಾದ ನನಗೆ ನೋವು. ಇದು ಈ ನೋವನ್ನ ನನ್ನ ಕೊನೆ ಉಸಿರುವರೆಗೂ ನಾನು ಮರೆಯಲ್ಲ. ಒಂದು ತಾಯಿ ಮಗನ್ನ ಇಷ್ಟು ಕಡೆಗಣಿಸ್ತೀರ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿರ್ಲಿಲ್ಲ. ನೀವು ಇಲ್ಲಿ ಬಂದು ನಿಮಗೆ ಇದಾಗಿಲ್ಲ, ಅದೇ ರೀತಿಯಲ್ಲಿ ಬಹಳಷ್ಟು ಹೌದು ಬರಲೇ ಇಲ್ಲ. ಹೌದು, ಎಲ್ಲೋ ನಾನು ಕೇಳಿದೆ, ಬಂದಿರ್ಬೋದು ಬಂದಿಲ್ವೋ ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಗೊತ್ತಿಲ್ದಿರ ಏನು ಮಾತಾಡುವಂಥದ್ದು ನ್ಯಾಯನೂ ಅಲ್ಲ. ದರ್ಶನ್ ಅವ್ರು ಬರ್ಲಿಲ್ವಂತೆ, ಸುದೀಪ್ ಅವ್ರು ಬರ್ಲಿಲ್ವಂತೆ, ಏನೋ ನಿಜವಾಗ್ಲೂ ಅವ್ರು ಯಾರು? ತೂಗುದೀಪ್ ಶ್ರೀನಿವಾಸ್ ಅವರ ನಮ್ಮ ಮಗವ್ರಲ್ವಾ ಅವರು? ಅವ್ರ ತಂದೆ ಕರ್ನಾಟಕಕ್ಕೆ ಸೇವೆ ಸಲ್ಲಿಸ್ಲಿಲ್ವಾ? ನನ್ನ ತಾಯಿಯವ್ರು ಹೇಳಿದ್ರು, ನನ್ನ ತಾಯಿಯವ್ರ ಕಾಲದವ್ರು ಇನ್ನೂ ಕೆಲವರು ಬದುಕಿದ್ದಾರೆ. ಅವ್ರು ಯಾರು ಈ 100 ವರ್ಷದ ಅವಧಿನಲ್ಲಿ ಸೇವೆ ಸಲ್ಲಿಸ್ಲಿಲ್ವಾ? ಸೇವೆ ಸಲ್ಲಿಸ್ಲಿಲ್ವಾ? ನಿಮ್ಗೆ ಅನ್ನಿಸ್ಲಿಲ್ವಾ? ಹೌದು ಅಂತ ಅನ್ನಿಸ್ಲಿಲ್ವಾ? ಯಾಕೆ ಹೀಗೆ? ಯಾಕೆ ನಾವು ನೆರೆ ರಾಜ್ಯದ ಮೇಲೆ ನಾವು ಬೇಡದಿರೋದನ್ನೆಲ್ಲ ಹೇಳಬೇಕು? ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋಣ, ಆಮೇಲೆ ಅವ್ರನ್ನ ಹೇಳೋದು ಮಾಡೋಣ. ಅಥವಾ ನಮ್ಮನ್ನು ನಾವು ಸರಿ ಮಾಡ್ಕೊಂಡಾಗ ನಮ್ಮನ್ನು ನೋಡಿ ಆದ್ರೆ ಅವರು ಇದಕ್ಕಿಂತ ನಾವು ಉತ್ತಮವಾಗಿ ಮಾಡಬೇಕು ಅಂತ ಕಲಿಯುವಂತ ಒಂದು ವಾತಾವರಣನ ನಾವು ನಿರ್ಮಾಣ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಎಲ್ಲಾ ರಾಜ್ಯದವರು ಅಂದ್ರೆ 4 ರಾಜ್ಯದವರು ಕಾರ್ಯಕ್ರಮ ನಡೀತು. ಹೌದು. ಈ ತರದ ಗೊಂದಲ ಯಾಕೆ ಕರ್ನಾಟಕದಲ್ಲಿ ಮಾತ್ರ ಆಯ್ತು? ಅದು ನನಗೆ ಗೊತ್ತಾಗಿ. ಈಗ ನಾನೇ ನಿಮ್ಗೆ ಚಿಕ್ಕ ಉದಾಹರಣೆ ಕೊಟ್ಟನಲ್ಲ, 11 ಗಂಟೆಗೆ ಹೋಗ್ತಾ ಇದ್ದೀನಿ, ಪಾಸ್ ತಗೋತಾ ಇದ್ದೀನಿ, ನಿಮಗೆ ಕೊನೆ ಸೀಟ್ನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ. ಸರಿ, ವಿನೋದ್ ರಾಜ್ಗೆ ಸೀಟೇ ಕೊಡಬೇಡಿ, ನಾನು ಹೇಳ್ತಾ ಇದ್ದೀನಲ್ಲ. ನಾನು ಹೊರಗಡೆ ಕಾದಿದ್ದು ನಿಂತ್ಕೊಂಡು ನನ್ನ ತಾಯಿಯವ್ರಿಗೆ ಮಾಡೋ ಸನ್ಮಾನ ನೋಡ್ಕೊಂಡು ಕರ್ಕೊಂಡ್ಬರ್ತೀನಿ, ಅಷ್ಟೇ ತಾನೆ. ತಾಯಿಯವ್ರನ್ನೂ ಹಿಂದಿನ ಸೀಟಿಗೆ ಕಳಿಸ್ಬೇಕು ಅನ್ನೋ ಮನೋಭಾವನೆ ನಿಮ್ಗೆ ಹೇಗೆ ಬಂತು? ನೀವು ಹೊರಟು ಬಿಡ್ತೀರಾ ಅಂತ ಹೇಳಿದ್ರೆ ಮುಗೀತು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಮಾತಾಡಿದ್ರು. 22 ಕಾರ್ಯಕ್ರಮ ಮುಗೀತು, ಅರ್ಧ ಜನ ಹೊರಟೋಗ್ಬಿಟ್ರು ಅಂತ. ಇನ್ನು ನಾವು ಸರಿ, ಇನ್ನೇನು ಸನ್ಮಾನ ಇರ್ಲಿಕ್ಕಿಲ್ಲ, ಇಷ್ಟೇನೆ ಇದೆಲ್ಲ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟು ನಾವು ಹೊರಡ್ಬೇಕು ಅಂತ ಅನ್ಕೊಂಡ್ವಿ, ಹೊರತು ನಾವು ಹೊರಡ್ಲಿಲ್ಲ. ಇಲ್ಲಿ ಕರ್ಸಿದ್ದು 24ನೇ ತಾರೀಕಿನ ಸನ್ಮಾನಕ್ಕೋಸ್ಕರನೇ ಕರ್ಸಿದ್ದು. ಹೌದು, ಆ ಪ್ರೋಗ್ರಾಮ್ 22ರ ಪ್ರೋಗ್ರಾಮ್ ಮತ್ತೆ 24ಕ್ಕೆ ಸನ್ಮಾನ. ಆ ಸನ್ಮಾನ 22ಕ್ಕಿದೆಯಾ 24ಕ್ಕಿದೆಯಾ ಅಂತ ಯಾರು ಒಬ್ಬರು ನಮಗೆ ತಿಳಿಸ್ಲಿಲ್ಲ, ಹೇಳೂ ಇಲ್ಲ. ಆಮೇಲೆ ಇದೆಲ್ಲ ಕೊನೆ ಮೂಮೆಂಟ್ ಅಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಬೆಂಗಳೂರಿಂದ ನಾನು ಫೋನ್ ಮಾಡಿ ಅವ್ರ ಹತ್ರ ನಂಬರ್ ತಗೊಂಡು ಅಧ್ಯಕ್ಷರ ನಂಬರ್ಗೆ ಫೋನ್ ಮಾಡಿ ನಾನು ಮಾತಾಡಿ ಆಮೇಲೆ ನಾನು ತಿಳ್ಕೊತಾ ಇದ್ದೀನಿ. ತಿಳ್ಕೊಂಡ್ಮೇಲೆ ಕೂಡ ನನಗೆ ಸರಿಯಾದ ಸಮಯಕ್ಕೆ ಬೇಡ, ಸನ್ಮಾನ ಇಲ್ಲದೆ ಹೋಯ್ತು, ಒಳಗಡೆನೂ ಕೂತ್ಕೊಳ್ಳೋಕೆ ಅವಕಾಶ ಬೇಡವೆ, ನನಗೆ ಬೇಡ, ನನ್ನ ತಾಯಿಯವ್ರಿಗೂ ಬೇಡವೆ. ನೋವಾಯ್ತು, ತುಂಬಾ ನೋವಾಯ್ತು.